ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಗಾದ್ರೂ ಮಾಡಿ ನಾನು ಅರವಿಂದ್ನ ಪ್ರೀತಿಸ್ತಿರೋ ವಿಷಯನ ಇವನಿಗೆ ಹೇಳಬೇಕು. ಅಪ್ಪನ ಹತ್ರ ಏನು ಹೇಳಬೇಡ, ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ನೀನೇ ಹೇಳ್ಬಿಡು ಅಂತ ಹೇಳಬೇಕು. ನಿನ್ನ ಈ ಮದುವೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಬೇಕು. ಜನ್ಮ ಜನ್ಮಕ್ಕೂ ನೀವೇ ನನ್ನ ಹೆಂಡತಿ ಅಂತ ಇವ್ರ ಹತ್ರ ಹೇಳ್ಬಿಡ್ಬೇಕು. ಇವನೊಬ್ಬ ನನ್ನ ಪಾಲಿನ ನಕ್ಷತ್ರಕ್ಕೆ ಆಗ್ಬಿಟ್ಟ. ಅಯ್ಯೋ, ಇಲ್ಲೇನಾದ್ರೂ ಮಾತಾಡಿದ್ರೆ ಅವ್ರಿಗೆಲ್ಲ ಗೊತ್ತಾಗ್ಬಿಡುತ್ತಷ್ಟೇ. ಇಲ್ಲಿ ಬೇಡ, ಆ ಕಡೆ ಹೋಗಿ ಮಾತಾಡೋಣ. ಬನ್ನಿ. ಎಲ್ಲೋ ಮಂಗಳಾರತಿ ಟೈಮಲ್ಲಿ ಬರೋ ಅಕ್ಷಿ ತರ ಯಾಕೋ ಆಡ್ತಾ ಇದೆಯಾ? ಎದೆಲ್ ಹೂ ಅರಳೋ ಟೈಮಲ್ಲಿ ಕಾಲ್ ಮಾಡಿ ಕಲ್ಲು ಹೊಡಿಬಿಡೋ ಇಡು ಫೋನು. ಎಲ್ಲಿ ನಮ್ಮ ಬ್ಯೂಟಿ ಕ್ವೀನು? ಓ, ಇಲ್ಲಿದ್ದೀರಾ? ಮನ್ಸ್ಗದ್ ಮಾಯಾವಿ ಜೊತೆ ಮಾತಾಡೋ ಚಾನ್ಸ್ ಮಿಸ್ ಮಾಡ್ಕೊಂಡೇನೋ ಅನ್ಕೊಂಡೆ. ಬಟ್ ಫೈನಲಿ ನಾನು ಎಷ್ಟು ಲಕ್ಕಿ ಅಲ್ವೇನ್ರಿ. ಅವತ್ತು ನೀವು ದೇವಲೋಕದಿಂದ ಬಂದಿರೋ ಅಪ್ಸರೆ ತರ ನಮ್ಮ ಬ್ಯೂಟಿ ಪೇಜೆಂಟ್ಗೆ ಎಂಟ್ರಿ ಕೊಟ್ರಲ್ಲ, ಅವತ್ತೇ ನನ್ನ ಮನ್ಸ್ಗೂ ಎಂಟ್ರಿ ಕೊಟ್ಬಿಟ್ರಿ. ನಿಮ್ ಕಣ್ಣು, ನಿಮ್ ಸ್ಮೈಲ್, ಆ ಟ್ರೆಡಿಷನಲ್ ಲುಕ್ ನೋಡಿದ ತಕ್ಷಣ ನಿಮ್ಗೆ ಸೋತ್ಬಿಟ್ಟೆ. ಇನ್ಫ್ಯಾಕ್ಟ್ ನನಗೆ ಈ ಲವ್ ಅಟ್ ಫಸ್ಟ್ ಸೈಟ್ ಅನ್ನೋದ್ರ ಮೇಲೆಲ್ಲ ನಂಬಿಕೆನೇ ಇರಲಿಲ್ಲ. ಬಟ್ ನಿಮ್ಮನ್ನು ನೋಡಿದ್ಮೇಲೆ ಹಿಂಗೆ ಒಂದಾಗುತ್ತಲ್ಲ ಅಂತ ಅನಿಸ್ತು. ಎರಡನೇ ಸರ್ತಿ ನಿಮ್ಮನ್ನ ದೇವಸ್ಥಾನದಲ್ಲಿ ನೋಡಿದ್ಮೇಲಂತೂ ಡಿಸೈಡ್ ಆಗ್ಬಿಟ್ಟೆ, ನೀವೇ ನನ್ನ ಹೆಂಡತಿ ಅಂತ. ನೀವು ನನಗೆ ತುಂಬ ಇಷ್ಟ ಆಗ್ಬಿಟ್ರಿ. ಇನ್ಫ್ಯಾಕ್ಟ್ ಅಯ್ಯೋ, ಐ ಲವ್ ಯು ಮಾತ್ರ ಹೇಳ್ಬೇಡಿ. ಏಕೆ? ಯಾಕಂದ್ರೆ ನೀವ್ ಐ ಲವ್ ಯು ಅಂತ ಹೇಳ್ಬೇಕಾಗಿರೋರು ಆ ಕಡೆ ಇದ್ದಾರೆ. ಮತ್ತೆ ನೀವು ಅವತ್ತು ನಿಮ್ಗೆ ಆಶೀರ್ವಾದ ಮಾಡಿದ ದೇವಿ. ರೂಪವತಿಯಾದ ರೂಪ ನಿಮ್ಗೆ ಸಿಗುವಲ್ವ ಎಂದು ಆಶೀರ್ವಾದ ಮಾಡುತ್ತಿದ್ದೇನೆ. ಹೋಗಬೇಕಂದ. ಇನ್ನೂ ಯಾಕೆ ಇಲ್ಲೇ ನಿಂತಿರುವೆ? ನಿಮ್ಮ ರೂಪವತಿ ನಿಮ್ಗೋಸ್ಕರ ಕಾಯ್ತಿದ್ದಾರೆ. ಹೋಗಿ ರಾಜ್ಕುಮಾರ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.